ಗುಡ್ ಮಾರ್ನಿಂಗ್. ನಾನು ಇವಾಗ ಬೆಳಗಿನ ಜಾವ 4 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಪಿಂಕಿ ಎದ್ದವಳೆ, ನಮ್ಮ ಅವ್ವ ಮಲ್ಕೊಂಡೈತೆ, ಕೃತಜ್ಞ ಮಲ್ಕೊಂಡವಳೆ, ಅಪ್ಪಾಜಿ ಅಲ್ಲ ಅಮ್ಮ ಎಲ್ಲರೂ ಮಲ್ಕೊಂಡವಳೆ. ನಾನು ಎದ್ದಿದ್ದು ಎಷ್ಟು ಗಂಟೆ ಗೊತ್ತಾ? 2:15 ಎದ್ದೆ. ಗಂಟೆಲ್ಲ ನೋವು ಬಂದ್ಬಿಟ್ಟು ಮೈಯೆಲ್ಲ ಸುಡ್ತಾಯಿತ್ತು, ಒಂಥರ ಜ್ವರ ಬಂದಂಗೆ ಆಯ್ತಾಯಿತ್ತು. ನಂಗೆ ಆ ಥರ ಫೀಲ್ ಆದರೆ ಯಾವಾಗಲೂ ಏನು ಮಾಡ್ತೀನಿ ಅಂದರೆ ಕನ್ವರ್ಸ್ತಾ ಇರ್ತೀನಿ, ಅಮ್ಮ ಅಮ್ಮ ಅಂತ ಕೂಗ್ತಾ ಇರ್ತೀನಿ. ಆ್ಯಕ್ಚುಲಿ ಕೂಗದೆ ಎಲ್ಲರೂ ಗಾಢವಾಗಿ ನಿದ್ದೆ ಮಾಡಿಬಿಟ್ಟಿದ್ದಾರೆ, ಯಾರಿಗೂ ಎಚ್ಚರ ಆಗಲಿಲ್ಲ. ನಾನು ನೋಡೋ ತನಕ ನೋಡಿದೆ, ನನಗೆ ಆಗಲಿಲ್ಲ. ಫುಲ್ ಗಂಟಲೆಲ್ಲ ನೋವು ಬಂತು, ಮೈಯೆಲ್ಲ ಸುಡ್ತಾಯಿತ್ತು. ಫೋನ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೆಚ್ಚು ಕಡಿಮೆ 2:15 ಎದ್ದಿರೋಳು. 4 ಗಂಟೆ ತನಕ ಫೋನ್ ನೋಡಿದೆ. ಆ್ಯಂಡ್ ಕೆಲವೊಂದು ನೆನಪುಗಳು ಕಾಡ್ತಾ ಇರ್ತವೆ. ಅದಕ್ಕೂ ಸ್ವಲ್ಪ ಬೇಜಾರು ಮಾಡಿಕೊಂಡು ಒಂದೆರಡು ಹನಿ ಹತ್ತು ಬಿಟ್ಟೆ. ಕವನಗಾತಿ ಆಗ್ಬಿಡ್ತೀನಲ್ಲ, ಅಷ್ಟೊಂದೆಲ್ಲ ಸೀನಿಲ್ಲ. ಒಂದು ಸ್ವಲ್ಪ ಹತ್ತಿದ್ದು ನಿಜ. ಗಂಟ್ಲು ನೋವಿಗೆ ಬಿಸಿನೀರು ಕಾಯಿಸ್ಕೊತಾ ಇದ್ದೀನಿ. ಡ್ಯೂಟಿಗೆ ಹೋಗಬೇಕು. ರಾತ್ರಿ ಮಲ್ಕೋಬೇಕಾದ್ರೆ ಚೆನ್ನಾಗಿ ಮಲ್ಕೊಂಡಿದ್ದೀನಿ. ಈಗ 2:15 ಮಧ್ಯರಾತ್ರಿಯಿಂದ ಗಂಟ್ಲು ನೋವು, ಮೈಯೆಲ್ಲ ಸುಟ್ಟಂಗಾಯ್ತಾಯಿತ್ತು. ಅದಕ್ಕೆ ಒಂದು ಲೋಟ ಬಿಸಿನೀರು ಕುಡಿಯೋಣ ಅಂತ ಕೃತುದು ಪ್ಯಾರಾಸಿಟಮಲ್ಲಿದೆ, ಸಿರಪ್ ಕುಡಿತೀನಿ. ಬಿಕಾಸ್ ನನ್ನ ಹತ್ರ ಮಾತ್ರೆನೂ ಇಲ್ಲ, ದೊಡ್ಡ ಸಿರಪ್ಪು ಇಲ್ಲ. ಅದಕ್ಕೆ ಕೃತು ಸಿರಪ್ ಕುಡಿತೀನಿ. ಅದಕ್ಕಿಂತ ಮುಂಚೆ ಒಂದು ಲೋಟ ಬಿಸಿನೀರು ಕುಡಿಯೋಣ ಅನ್ನಿಸ್ತು. ಪಿಂಕಿ ಅಲ್ಲಿ ಎದ್ದು ಆಟ ಆಡ್ತಾವಳೆ, ಏನೋ ಮಾಡ್ತಾವಳೆ, ಏನು ಮಾಡ್ತಾವಳೆ ಅಂತ ಗೊತ್ತಿಲ್ಲ. ಪಿಂಕಿ 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 ಎಷ್ಟು ಚೆನ್ನಾಗಿ ಆಟ ಆಡುತ್ತೆ ಗೊತ್ತಾ ಪಿಂಕಿ? ಯಾಕೆ ಪಿಂಕಿ ಹೊರಗಡೆ ಹೋಯ್ತೀಯ? ಏನಾದ್ರು ಬಾತ್ರೂಮ್ ಹೋಗುತ್ತಾ ಅಥವಾ ಸುಮ್ಮನೆ ಆಟ ಆಡ್ತಾ ಇತ್ತಾ? ಏನು ಗೊತ್ತಿಲ್ಲ. ಈಗ ಆಚೆ ಕಡೆ ಎಲ್ಲ ಹೋಗುತ್ತೆ ಫ್ರೆಂಡ್ಸ್. ಪಿಂಕಿ ಬಾಗ್ಲು ತೆಗೆದ್ರೆ ಆಚೆಗೆಲ್ಲ ಹೋಗಿ ಆಟ ಆಡ್ಕೊಂಡು ಬರ್ತಾಳೆ. ಹೆಂಗೆ ಆಡ್ತಾಳೆ ಅವಳು ಹೆಂಡ ಕೊಡ್ತೀವಿ. ಇವಾಗ ಸದ್ಯಕ್ಕೆ ಬೆಳಗಿನ ಜಾವ 4 ಗಂಟೆಯಲ್ಲಿ ನನ್ನ ಪಾರ್ಟ್ನರ್ ಪಿಂಕಿ, ನಾವಿಬ್ಬರೇ ಇದ್ದಿರೋದು ಈ ಮನೇಲಿ. ಎಲ್ಲ ಫುಲ್ ಗಾಢವಾದ ನಿದ್ದೆಲಿದ್ದಾರೆ. ಪಿಂಕಿ 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 ಪ್ಯಾರೇಜ್ ಬೇಡ ಕಣ್ಣಿಗೆ. ಉಗ್ರ ಐತೆ, ಉಗ್ರ ಕಟ್ ಮಾಡಬೇಕು. ನನಗೆ ಭಯ, ಬೇಡ ಕಾಲು. ಬನ್ನಿ ಬಿಸಿನೀರು ಕುಡಿಯೋಣ. ಪಿಂಕಿ ಜೊತೆ ಆಟ ಆಡ್ತಾ ಇದ್ರೆ ಟೈಮ್ ಆಗೋಗ್ಬಿಡ್ತದೆ. ಒಮ್ಮೆ ನನ್ನ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿಬಿಟ್ರೆ ತಲೆ ಕೆಟ್ಟು, ಯಾಕೆ ಈ ವಯಸ್ಸಿಗೆ ನನಗೆ ಈ ಥರ ನನ್ನ ಲೈಫಲ್ಲೆಲ್ಲ ಏನಿದು? ನನ್ನ ಲೈಫಲ್ಲಿ ಈ ಥರ ಆಗೋಯಿತು. ಈ ವಯಸ್ಸಲ್ಲಿ ಆಗಬಾರ್ದೆಲ್ಲ ಆಗೋಯಿತು. ಆ್ಯಂಡ್ ಆರೋಗ್ಯನೂ ಚೆನ್ನಾಗಿಲ್ಲ. ಬಟ್ ದುಡಿತಾ ಇದ್ದೀನಿ, 1-2 ಕಾಸು 3 ಕಾಸು, ಆದರೂ ನೆಮ್ಮದಿ ಇಲ್ಲ. ಏನೇನೋ ಒಂಥರ ಯೋಚನೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬೇಗ ಎದ್ದರೆ ಇದೊಂದು ಸಮಸ್ಯೆ ಗೈಸ್, ನಿಜವಾಗ್ಲೂ. ಆಫ್ ಆಗು. ಅಯ್ಯೋ ಪಟ್ಟಿದೆ, ಆಫ್ ಆಯಿತು. ಪಿಂಕಿ ಹೋದ್ಲು, ಅಲ್ಲೋಯ್ತವಳೆ. ಅವಳು ಜಾಗಕ್ಕೆ ಹೋಯ್ತವಳೆ, ಕೊಟ್ಟಿಗೆ ಲೈಟ್ ಆನ್ ಆಗಿತ್ತಲ್ಲ, ಬಂದಿದ್ಲು. ಲೈಟ್ ಆಫ್ ಆಯ್ತಿದ್ದಂಗೆ ಹೋದ್ಲು. ಶೀತ ನೋಡ್ಬಿಟ್ಟೈತೆ, ಒಂಥರ ಸೌಂಡು ಚೀ ಅಂತ. ಹುಳಗಳಿರ್ತಲ್ಲ, ಕಿಟಕಿ ಓಪನ್ ಮಾಡಲ್ಲ, ಮೆಸ್ ಹಾಕ್ಸಿಲ್ವಲ್ಲ. ಆದರೂ ಒಂದು ಸ್ವಲ್ಪ ತಿಂಗಳು ಬೆಳಕು ಥರ ಇದೆ ಆಚೆ ಕಡೆ. ಇಷ್ಟೊತ್ತಿನಲ್ಲಿ ತಣ್ಣಗೆ ಗಾಳಿ ಹೊಡೆಯುತ್ತೆ. ಫ್ಯಾನೇ ಬೇಡ. ಸಮ್ಟೈಮ್ಸ್ ತುಂಬ ಸೆಕೆ ಆದಾಗ ಸೆಕೆ ಆಗುತ್ತೆ, ಬಟ್ ಮಧ್ಯರಾತ್ರಿಲಿ ತಣ್ಣ ಗಾಳಿ ಹೊಡೆಯುತ್ತೆ. ಅದಕ್ಕೆ ಕಿಟಕಿಗೆ ಓಪನ್ ಮಾಡ್ಕೋತೀನಿ. ನಾನು ಜಾಸ್ತಿ ಫ್ಯಾನ್ ಯೂಸ್ ಮಾಡೋಲ್ಲ, ನನಗೆ ಮೊದಲೇ ಅಲರ್ಜಿ ಇದೆ, ಶೀತ ಆಗುತ್ತೆ, ಆಗಲ್ಲ ಅಂತ ಹೇಳಿ. ಅದು ಇಷ್ಟೊತ್ತು ತನಕ ಫೋನ್ ನೋಡಿದೆ ಅಂದಲ್ವ, ಆ ಫೋಟೋ ನೋಡಿಕೊಂಡು ನಿಂತಿದ್ದೆ. ಏನು ಮಾಡ್ತೀರಾ, ಯಾಕೆ ಹಿಂಗೆ ಅನ್ಯಾಯ ಮಾಡಿಬಿಟ್ಟು ಹೋದೆ? ಫೋಟೋ ಕೇಳಿದ್ರೆ ಏನು ಗೊತ್ತಾಗುತ್ತೆ? ಜೊತೆಯಲ್ಲಿರೋ ಮನುಷ್ಯರಿಗೆ ಫೇಸ್ ಟು ಫೇಸ್ ಕೇಳಿದ್ರೇ ಅವರೇ ಬಾಯ್ಬಿಟ್ಟು ಮಾತಾಡೋಲ್ಲ. ಅಂಥದ್ರಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಫೋಟೋದಲ್ಲಿರೋರನ್ನ ಕೇಳಿದ್ರೆ ಏನು ಹೇಳ್ತಾರೆ?
ಬಟ್ ಏನು ಹೇಳ್ತೀನಿ ಗೊತ್ತಾ, ಇದ್ದಾಗಲೇ ಒಳ್ಳೆ ಬುದ್ಧಿ ಕಲ್ತ್ಕೋಬೇಕು. ನನ್ನ ಹೆಂಡ್ತಿ ನನ್ನ ಮಕ್ಳಿಗೆ ಏನಾದರೂ ಮಾಡೋಣ, ಅಥವಾ ನನ್ನ ಹೆಂಡ್ತಿ ಏನಾದರೂ ಹೇಳ್ತಿದ್ದಾರೆ ನಮ್ಮ ಒಳ್ಳೆಯದಕ್ಕೆ ಕೇಳೋಣ ಅಂತ. ಯಾರಿಗೋಸ್ಕರನೋ ಮಾಡಿ ದುಡಿದು ಮಣ್ಣಾಗೋಯ್ತಾರೆ. ಹುಟ್ಟಿರೋ ನನ್ನ ಮಕ್ಕಳಿಗೆ ಇವತ್ತು ನಾವು ಆಗಲಿ ಆಗದೇ ಹೋಗಲಿ ನಾವು ಸಾಯ್ಬೇಕಿವತ್ತು. ಯಾರು ಮಾಡಿರೋದನ್ನ ಮಾಡಿದ್ದಾರೆ ಅಂತ ಹೇಳೋದೇ ಇಲ್ಲ ಫ್ರೆಂಡ್. ಸೀರಿಯಸ್ಲಿ ಮಾಡಿದ್ದಾರೆ ನಮಗೆ ಇದ್ದಾಗ, ಅಥವಾ ನಾವೇನಾದರೂ ಹೆಲ್ಪ್ ಮಾಡೋಣ, ನಾನೇ ಹೇಳ್ಕೋಬೇಕು ಆ್ಯಕ್ಚುಲಿ. ಏನು ಮಾಡೋಣ, ಈ ಚೈನ್ ನೋಡಿದಾಗ ಎಲ್ಲ ಅದೊಂದು ಮಾತು ನೆನಪು ಬರುತ್ತೆ. ನಿನ್ನ ಗಂಡ ಮಾಡಿಸಿದ್ದು ಸುಳ್ಳು ಹೇಳ್ತಾ ಇದೆಯಾ ಅಂತ. ಮಾಡಿಸಿಲ್ದೇ ಇರೋದನ್ನು ಅದು ಹೆಂಗೆ ಮಾಡಿಸಿದ್ದಾರೆ ಅಂತ ಹೇಳೋದು. ಅಷ್ಟು ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಟ್ಟೈತೆ. ಈ ಸರ ನೋಡಿದ್ರು ಜಿಗುಪ್ಸೆ ಬಂದ್ಬಿಟ್ಟೈತೆ. ಅಷ್ಟು ಮಾತುಗಳು ಬಂದು ನನ್ನ ಗಂಡ ಬದುಕಿದಾಗಲೂ ನನ್ನ ಗಂಡನಿಗೆ ಫೋನ್ ಮಾಡಲ್ಲ ಅಂದರು, ನೀನೇ ಮಾಡಿಸಿದ್ಯಾ ಹಾಗೆ ಹೀಗೆ ಅಂತ. ಏನೇನೋ ಅದಕ್ಕೆ ಬೇಗ ಹೇಳ್ಬಾರ್ದು ಫ್ರೆಂಡ್ಸ್. ನಿಜವಾಗ್ಲೂ ಮಧ್ಯರಾತ್ರಿಯಲ್ಲಿ ಎಚ್ಚರ ಆದರೆ, ಇಲ್ಲ ಬೆಳಗಿನ ಜಾವ ಎಚ್ಚರ ಆದರೆ ಹಾಳ ತಲೆ ಖಾಲಿ ಇರ್ತವೆ. ನಮಗೆ ಫಸ್ಟ್ ಹೋಗೋದು ಪಾಸಿಟಿವ್ಗಿಂತ ನೆಗೆಟಿವೇ ಹೋಗುತ್ತೆ. ಅದರಲ್ಲೂ ನನ್ನಂಥ ಈ ಥರ ನೋವುಗಳು, ನೆಗೆಟಿವ್ ಥಾಟ್ಸ್ ಇರುವಂಥವ್ರಿಗೆ ಹಳೇದನ್ನೇ ಜಾಸ್ತಿ ನೆನಪಾಗೋದು. ಹಳೇದರಲ್ಲಿ ಒಳ್ಳೆಯದಕ್ಕಿಂತ ಕೆಟ್ಟ ಘಟನೆಗಳೇ ಜಾಸ್ತಿ ನೆನಪಾಗೋದು. ಅದಕ್ಕೆ ಹಾಳಾದ ಎಚ್ಚರ ಆಗ್ದಂಗೆ ಒಂದು 7 ಗಂಟೆ ತನಕ ಮಲ್ಕೊಬಿಟ್ರೆ ಯೋಚನೆನೂ ಬರೋಲ್ಲ. ನಾವಿಂಗೆ ಮಧ್ಯರಾತ್ರಿ ಕೂತ್ಕೊಂಡು ಅಳೋ ಥರ ಪ್ರಮೇಯನೂ ಬರೋಲ್ಲ. ಏನಂತೀರ, ನಿಜ ಅಲ್ವಾ? ನನಗೆ ನನ್ನ ಜೀವನ ನೆಕ್ಸ್ಟು ಮುಂದೆ ಹೆಂಗೆ ಅಂತ ನೆನೆಸ್ಕೊಂಡ್ರೆ ನನಗೆ ಭಯ ಆಯ್ತದೆ ಆ್ಯಕ್ಚುಲಿ. ಹೊರಗಡೆ ಏನೋ ಹೇಳ್ತೀನಿ ಎಲ್ಲರ ಹತ್ರನೂ, ಬಿಡಿ ನಾನು ಹೆಂಗೋ ಮಾಡ್ಕೋತೀನಿ, ಮಕ್ಕಳು ಬೆಳೀತಾವಳೆ, ಹೆಂಗೋ ಒಂದು ಜೀವನಕ್ಕೊಂದು ದಾರಿಯಾಗಿದೆ, ನಮ್ಮ ಅಪ್ಪ ಅಮ್ಮ ಇದ್ದಾರೆ ನನ್ನ ಜೊತೆ ಅಂತ. ಹೌದು, ಅದೆಲ್ಲ ಸತ್ಯ, ಅದು ಯಾವುದು ಸುಳ್ಳಲ್ಲ. ಬಟ್ ಆದರೂ ಭಯ ಆಗುತ್ತೆ, ನೆಕ್ಸ್ಟ್ ಲೈಫ್ ಹೆಂಗೆ, ಇವಾಗೇನೋ ಓಕೆ, ನೆಕ್ಸ್ಟ್ ಹೆಂಗೆ. ತುಂಬ ಜನ ಹೇಳ್ತಿರ್ತಾರಲ್ವ, ನಿಮ್ಮ ಅಪ್ಪ ಅಮ್ಮ ಇರೋ ತನಕ ಓಕೆ, ಅವರಿಗೂ ವಯಸ್ಸಾಗುತ್ತೆ, ನೆಕ್ಸ್ಟ್ ಏನು ಮಾಡ್ತೀಯಾ, ಇವಾಗೇನೋ ಚಿಕ್ಕ ವಯಸ್ಸು, ನಾನು ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಥರ ನಿನಗಿರುತ್ತೆ, ನಿನಗೂ ವಯಸ್ಸಾದಮೇಲೆ ಸಪೋರ್ಟಿವ್ ಬೇಕು ಅಂತ. ಕೆಲವೊಂದು ಟೈಮಿಗೆ ಬೇಗ ಎದ್ದಾಗಲೇ ಇವೆಲ್ಲ ಯೋಚನೆ ಬರೋದು ನನಗೆ. ಮಾಮೂಲಿ ಟೈಮ್ಗೆ ಎದ್ದಾಗ ನಾನು ರೆಡಿ ಆಗ್ತೀನಿ, ನಾನು ಡ್ಯೂಟಿಗೆ ಹೋಗ್ಬಿಡ್ತೀನಿ, ನನಗೆ ಯೋಚನೆ ಬರೋಲ್ಲ. ಬಟ್ ನಿಜ ಹೌದಲ್ವ, ನೆಕ್ಸ್ಟ್ ಲೈಫ್ ಹೆಂಗೆ, ಎಲ್ಲ ಇರೋರದೇ ಸಮ್ಟೈಮ್ಸ್ ಏನೂ ಸರಿ ಇರೋಲ್ಲ. ನನ್ನ ಲೈಫಲ್ಲಿ ಏನೂ ಸರಿ ಇಲ್ಲ, ಹೆಂಗೆ ಅಂತ ಗೊತ್ತಿಲ್ಲ. ದೇವರು ನಡೆಸ್ದಂಗೆ ನಾವು ನಡ್ಕೊಂಡು ಹೋಗ್ಬೇಕಷ್ಟೆ. ನನ್ನ ಹಣೆಯಲ್ಲಿ ದೇವರು ಇನ್ನೂ ಏನೇನು ಬರೆದಿದ್ದಾನೋ. ಆ್ಯಕ್ಚುಲಿ ನಿಜ ಹೇಳ್ತೀನಿ ಫ್ರೆಂಡ್, ನಾನು ತುಂಬ ಖುಷಿಯಾಗಿದ್ದಕ್ಕಿಂತ, ತುಂಬ ಇದ್ದಿದ್ದ ದಿನಗಳಿಗಿಂತ ತುಂಬ ಹತ್ತಿರದಿದೆ, ತುಂಬ ದುಃಖದಲ್ಲಿ ಜೀವನ ಮಾಡಿದ್ದೀನಿ, ತುಂಬ ಕಷ್ಟದಲ್ಲಿ ಬದುಕಿರೋದೇ ಜಾಸ್ತಿ. ನನಗೆ ಬುದ್ಧಿ ಬಂದಾಗಿಂದ ನಾನು ಏನಾದರೂ ಒಂದೊಂದು ವಯಸ್ಸಲ್ಲಿ ಏನೇನಾದ್ರು ಒಂದೊಂದು. ಆ್ಯಕ್ಚುಲಿ ಈ ವಯಸ್ಸಲ್ಲಿ ಇದೆಲ್ಲ ಅನುಭವಿಸ್ಬೇಕಿತ್ತು ನಾನು. ಯಾವುದ್ರಲ್ಲೂ ಸುಖ ಪಡಲಿಲ್ಲ, ಗಂಡನಲ್ಲಿ ಸುಖ ಪಡಲಿಲ್ಲ, ಮದುವೆ ವಿಚಾರದಲ್ಲೂ ನಾನು ಅಂದ್ಕೊಳ್ಳೋ ಮದುವೆ ಆಗಲಿಲ್ಲ. ಏನು ಹುಟ್ಟಿದಾಗಲೂ ಏನೂ ಪ್ರಾಬ್ಲಮ್ ಇಲ್ಲ, ಹುಟ್ಟಾದಮೇಲೆ ಫುಲ್ ಆರೋಗ್ಯ ಹಾಳಾಯಿತು. ಹುಟ್ಟಿ ಇಲ್ಲಿಂದ ಎಲ್ಲ ಬಾಣಿತನ ಮಾಡಿಸ್ಕೊಂಡು ಹೋದ್ಮೇಲೆ ಬೆಂಗಳೂರಿಗೆ, ಅಲ್ಲೆಲ್ಲ ಕೆಲವೊಂದು ಸಮಸ್ಯೆಗಳು ಫೈನಾನ್ಷಿಯಲಿ. ನಾನು ಹೋಟ್ಲಿಗೆ ಹೋದೆ ಕೆಲಸ ಮಾಡೋಕ್ಕೆ, ಅಲ್ಲೂ ಅಂದರು ದುಡ್ಡು ಕತ್ಕೋತಾರೆ ಅದು ಇದು ಸಮಥಿಂಗ್ ಅಂತ. ಅದಾದಮೇಲೆ ತುಂಬ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಯಿತು, ಕೆಲ್ಸಕ್ಕೆ ಸೇರಿಕೊಂಡೆ. ಅದಾದಮೇಲೆ ನಮ್ಮೂರಿಂದನೇ ಪ್ರಾಬ್ಲಮ್ ಆಗಿ ನನಗೂ ನನ್ನ ಗಂಡನಿಗೂ ಜಗಳ ಆಯಿತು. 1-2 ತಿಂಗಳು ಬಂದೆ, ಮತ್ತೆ ಚೆನ್ನಾಗಿ ಹೋದು. ಅದಾದ 5 ತಿಂಗಳು ನನ್ನ ಗಂಡ ಡೆತ್ ಆದರು. ಹೆಂಗೆ ಅಂದರೆ ನನ್ನ ಲೈಫ್ ಸ್ಟೋರಿನ ಒಂದು ಕತೆ ಬರಿಬೋದು ಗೈಸ್, ಹಂಗೆ ನನ್ನ ಲೈಫು. ನಾನು ಯಾವುದ್ರಲ್ಲೂ ಸುಖ ಪಡಲಿಲ್ಲ. ಅವನಿದ್ದಾಗಲೂ ಒಂದಿಷ್ಟುದ್ದ ನಾನು ಹೇಳಿದ ಮಾತು ಕೇಳಲಿಲ್ಲ, ಅಥವಾ ನನ್ನ ಉಣ್ಣೋಕ್ಕೆ ತಿನ್ನೋಕ್ಕೆ ಏನು ಕೊರತೆ ಮಾಡಿರಲಿಲ್ಲ. ಬಟ್ ಕೆಲವೊಂದು ಆಸೆಗಳನ್ನ, ಚಿಕ್ಕ ಚಿಕ್ಕ ಆಸೆಗಳನ್ನೂ ಕೂಡ ಈಡೇರಿಸಲಿಲ್ಲ ಅವನು. ಫ್ಯಾಮಿಲಿ ಕೆಲಸ ಅಂದ್ಕೊಂಡು ಕತ್ತೆ ದುಡ್ದಾಗ ಕೆಲಸ ಮಾಡಿದ ದುಡ್ಡೆಲ್ಗೋಯ್ತು ಅಂತಲೇ ಗೊತ್ತಿಲ್ಲ. ಬೇರೆಯವರು ಹೇಳೋದು ದುಡ್ಡು ನನಗೆ ಕೊಟ್ಟಿದ್ದಾನೆ, ನಾನು ಇದು ಮಾಡ್ಕೊಬಿಟ್ಟಿದ್ದೀನಿ ಅಂತ. ನಿಜ ಹೇಳ್ತೀನಿ,
ಒಂದೇ ಒಂದು ರೂಪಾಯಿ ಅವನ ಹತ್ರ ಕೇಳಿಸ್ಕೊತಿದ್ನೇ ಹೊರತು ನಂಗೆ ಅವಶ್ಯಕತೆ ಇದ್ದಾಗ. ಅದು ಬಿಟ್ಟು ಅವನು ಕಾಣ್ದಂಗೆ ಇಟ್ಕೊಳ್ಳೋದು, ಕಾಣ್ದಂಗೆ ಇದು ಮಾಡೋದು, ಆ ಥರದ್ದು ಏನೂ ಮಾಡಿಲ್ಲ. ಬಟ್ ಕೆಲವೊಬ್ರು ಮಾತಾಡ್ತಾರೆ ಬಿಡಿ ಫ್ರೆಂಡ್ಸ್, ಮಾತಾಡೋರಿಗೆ ಏನು ಮಾತಾಡಲಿ. ಆ್ಯಂಡ್ ಇನ್ನೊಂದು ವಿಚಾರ, ಗಂಡನ ದುಡ್ಡ ಹೆಂಡತಿ ತೊಗೋಬೋದು ಅಥವಾ ಹೆಂಡತಿ ದುಡ್ಡ ಗಂಡನ ತೊಗೋಬೋದು, ಅದರಲ್ಲಿ ಏನು ಇದಿಲ್ಲ. ಬಟ್ ಕೆಲವೊಬ್ರು ಹಂಗೆ ಬದುಕ್ತಿರ್ತಾರೆ. ಇನ್ನು ಕೆಲವೊಬ್ರು ಕೀಳರಿಮೆ, ಹೆಂಡತಿ ಕೆಲ್ಸಕ್ಕೆ ಹೋಗ್ಬಿಟ್ರೆ ಗಂಡ ಗುಲಾಮ ಆಗ್ಬಿಡ್ತಾನೆ, ಹೆಂಡತಿ ಕೆಲ್ಸಕ್ಕೆ ಹೋಗಿ ಸಂಬಳ ತಗೊಬಿಟ್ರೆ ಗಂಡ ಹೇಳ್ದಂಗೆ ಕೇಳ್ಕೊಂಡಿರಬೇಕು. ಅಯ್ಯೋ ದೇವ್ರೇ ಭಗವಂತ, ಈ ಕಿವಿಲಿ ಕೇಳಿ 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 ಸಾಕಾಗೋಯ್ತು. ಈಗ ಕೆಲವೊಬ್ರು ನೆಮ್ಮದಿ ಇರಬೇಕು. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ತಿಕ್ಕ ಉರಿಯೋ ಥರ ವೀಡಿಯೋ ಮಾಡ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಗಂಡನೇ ಇಲ್ವಲ್ಲ, ಇದ್ದಿದ್ರೆ ನಾನು ಇವೆಲ್ಲ ಮಾಡೋಕ್ಕೂ ಆಗ್ತಿರಲಿಲ್ಲ ಬಿಡಿ. ನಾನು ಈ ಫೀಲ್ಡಿಗೆ ಬರ್ತಾನೂ ಇರಲಿಲ್ಲ. ಯಾಕಂದರೆ ನನ್ನ ಗಂಡ ಇದ್ದಾಗ ಅವ್ನು ಹೇಳ್ದಂಗೆ ಕೇಳಬೇಕಿತ್ತು. ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಂಗೆ ಇರ್ತಿಲ್ಲ, ನಮ್ಮ ಅಮ್ಮನ ಮನೆಗೂ ಕೂಡ ಹೇಳಿ ಕೇಳಿ ಹೋಗ್ಬೇಕಿತ್ತು. ಅಯ್ಯೋ ದೇವರೇ, ಮದುವೆ ಆದಮೇಲಂತೂ ನನ್ನ ಲೈಫೇ ಚೇಂಜ್ ಆಗೋಯ್ತು. ಹೆಂಗೆ ಅಂದರೆ ಹೇಳ್ದಂಗೆ, ಹೆಂಗೆ ಹೇಳ್ತಾರೆ ಹಾಗೆ. ಈ ದಾರಿ ಅಲ್ಲ ಈ ದಾರಿ ಹೋಗು ಅಂದರೆ ಆ ದಾರಿ, ಆ ಥರ ಆಗೋಗ್ಬಿಟ್ಟಿದೆ. ಎಲ್ಲರ ಹೆಣ್ಮಕ್ಳಿಗೂ ಅದೇ ಪ್ರಾಬ್ಲಮ್. ಅಪ್ಪನ ಮನೇಲಿ ಹೆಂಗೆ ಬೆಳೆದಿರ್ತಾರೆ, ಮದುವೆ ಆಗೋದ್ಮೇಲೆ ಎಲ್ಲ ಉಲ್ಟಾ. ಬಿಡಿ, ಏನು ಮಾಡ್ತಾರೆ, ನಾನೆಲ್ಲನೂ ಅನುಭವಿಸಿದ್ದಾಯಿತು. ಆ್ಯಂಡ್ ಇನ್ನೊಂದು ಏನಂದರೆ, ಸಂತೂರು ಇನ್ನೊಂದು 15 ದಿನ ಬಂದರೆ 2 ವರ್ಷ ಆಗುತ್ತೆ ಅವ್ರು ಡೆತ್ತಾಗಿ. ಏಪ್ರಿಲ್ 18ಕ್ಕೆ ಡೆತ್ತಾಗಿದ್ದು ಗುರುವಾರ, ಏಪ್ರಿಲ್ 19ಕ್ಕೆ ಮಣ್ಣು ಮಾಡಿದ್ದು ಶುಕ್ರವಾರ, ಏಪ್ರಿಲ್ 26ಕ್ಕೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ. ಇವತ್ತು ಬದುಕಿದ್ರೆ ನಾವು 6ನೇ ವರ್ಷದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಬೇಕಿತ್ತು. ಏನು ಮಾಡ್ತೀರಾ, ನನ್ನ ಹಣೆ ಬರ ಚೆನ್ನಾಗಿಲ್ಲ. ಆ್ಯಂಡ್ ನಾನು ಬಂದಿಲ್ಲ ಎಲ್ಲ ರೀತಿ ಜೀವನ ಕಟ್ಕೊಂಡು ಚೆನ್ನಾಗಿ ಬದುಕೋಕ್ಕೆ. ಆ್ಯಂಡ್ ಈ ಥರ ಜೀವನನ ಯಾರೂ ಬಯಸಿ ತೊಗೊಳ್ಳಲ್ಲ. ನನಗೆಲ್ಲೋ ಒಂದು ಜಗಳ ಆದಾಗ, ಈಗ ರೀಸೆಂಟಾಗಿ ಒಂದೂವರೆ ತಿಂಗಳಲ್ಲಿ ಯಾರೋ ಹೇಳಿದರು, ನಿನ್ನ ಗಂಡ ಬದುಕಿದ್ರೆ ಈ ಥರ ಎಲ್ಲ ಆಡೋಕ್ಕಾಗಲ್ಲ ಅಂತ ಹೇಳಿ ಅವನ್ನ ಸಾಯಿಸ್ಬಿಟ್ಟು ಈ ಥರ ಆಡ್ತಾ ಇದೆಯಾ ಅಂತ. ಯಾರಾದರೂ ಈ ಥರ ಜೀವನನ ಇಷ್ಟಪಡ್ತಾರಾ, ಈ ಥರ ಬದುಕೋಕ್ಕೆ? ಬಿಡಿ, ಕೆಲವೊಂದು ಮಾತುಗಳಿಗೆ ಅದರದ್ದೇ ಆದ ಟೈಮ್ ಬಂದಾಗ ಅದೇ ಉತ್ತರ ಕೊಡುತ್ತೆ. ಇವಾಗ ನಾನು ಎಷ್ಟೇ ಬಡ್ಕೊಂಡು ಹಾರಾಡ್ಕೊಂಡು ಕಿರಿಚ್ಕೊಂಡ್ರೂ ಅದು ವ್ಯರ್ಥ. ಆ್ಯಂಡ್ ನನಗೇನು ಹುಚ್ಚಿಲ್ಲ ಗೈಸ್, ನಾನು ಒಳ್ಳೆಯವಳು, ನಂದು ತಪ್ಪೇ ಇಲ್ಲ, ಅಥವಾ ನನಗೇನು ಗೊತ್ತೇ ಇಲ್ಲ, ಅಥವಾ ನಾನು ಅಮಾಯಕಿ ಅಂತ ತೋರಿಸ್ಕೊಳ್ಳೋ ಹುಚ್ಚೇ ಇಲ್ಲ ನನಗೆ. ಕೆಟ್ಟವರು ಅಂದರೆ ಅಂದ್ಕೊಳ್ಳಿ ಬಿಡಿ, ಕೆಟ್ಟವರು ಅಂದ್ಕೊಂಬಿಟ್ರೆ ಅವರೇ ನಮ್ಮನ್ನ ಸಾಕ್ತಿರೋರೆ ಯಾರೋ, ಕಷ್ಟಪಡ್ತಿರೋರೆ ಯಾರೋ. ನನ್ನ ಮಗಳನ್ನ ಇಲ್ಲಿ ಅಷ್ಟು ನನಗೆ ಬಾಕ್ಸ್ ರೆಡಿ ಮಾಡಿ, ನನ್ನ ಮಗಳಿಗೆ ಬಾಕ್ಸ್ ರೆಡಿ ಮಾಡಿ, ಅವಳು ಕಾನ್ವೆಂಟಿಗೆ ಕಳಿಸಿ, ಇಲ್ಲಿ ಮನೆ ಕೆಲಸ ಮಾಡಿಕೊಂಡು ಮಾಡ್ತಿರೋದು ನಮ್ಮಮ್ಮ, ನಮ್ಮ ಅಪ್ಪಾಜಿ. ಸೊ ಅವ್ರಿಗೆ ಒಳ್ಳೆ ಮಗಳಾಗಿದ್ರೆ ಸಾಕು, ಇನ್ಯಾರಿಗೂ ಒಳ್ಳೆಯವಳು ಅನ್ನಿಸ್ಕೊಳ್ಳೋ ಹುಚ್ಚೇ ಇಲ್ಲ ನನಗೆ. ಬಟ್ ನಾನು ಕೆಲವೊಂದು ಸಲ ಏನಾಗಿರುತ್ತೆ ರಿಯಲ್ ಆಗಿ ಅದನ್ನು ಹೇಳ್ತೀನಿ ನಾನು. ಓಕೆ, ಹಿಂಗಂದ್ರು ನಾನು ಹಿಂಗಂದೆ ಅಂತ. ಅದನ್ನು ಕೆಲವೊಬ್ರು ತಡ್ಕೊಳಕ್ಕಾಗಲ್ಲ, ಎಲ್ಲನೂ ವೀಡಿಯೋದಲ್ಲಿ ಹೇಳ್ತಾಳಲ್ಲ ಮಾಡ್ತಾಳಲ್ಲ ಅಂತ. ಆ್ಯಂಡ್ ಇನ್ನೊಬ್ರಿಗೆ ಅಂದು ತಾನೇ ಅಂದಿದ್ದೀನಿ, ನನಗೆ ಅಂದಿಲ್ಲ. ಬಟ್ ಅಷ್ಟು ಬೇಜಾರಿತ್ತು, ಅಷ್ಟು ಸಿಟ್ಟಿತ್ತು ಆ ಟೈಮಲ್ಲಿ. ತುಂಬ ಮಾತಾಡಿದ್ದೀನಿ, ನನಗೆ ಈ ಥರ ಅನ್ಯಾಯ ಆಗಿದೆ, ಟಾಕ್ಸು. ಬಟ್ ಇವಾಗೆಲ್ಲ ಬಿಟ್ಬಿಟ್ಟೆ, ಬೇಡ, ಏನೂ ಬೇಡ, ಯಾರ ವಿಚಾರನೂ ಬೇಡ ಅಂತ. ಅಲ್ಲಿ ಬಂದಿದ್ದೆ ಆ್ಯಕ್ಚುಲಿ ಆಸ್ತಿ ಕೇಳಿದ್ದಕ್ಕೆ ನನ್ನ ಲೈಫಲ್ಲಿ ಏನೇನೋ ಅದೇ ನನ್ನ ಗಂಡ ಹೋಗಿದ್ನವನೇ ನನಗೆ ಏನೋ ತಡ್ಕೊಳಕ್ಕಾಗಿರಲಿಲ್ಲ. ಅಂಥದ್ರಲ್ಲಿ ಅದೆಲ್ಲ ಇನ್ಸಿಡೆಂಟ್ಗಳು ನಡೀತು. ನಾನು ತುಂಬ ಇನ್ಸಿಡೆಂಟ್ಗಳನ್ನ ಹೈಡ್ ಮಾಡಿದ್ದೀನಿ, ಆಲ್ಮೋಸ್ಟ್ ಹೇಳಿದ್ದೀನಿ ಒಂದು 70%. ಇನ್ನೂ ಒಂದು 30% ನಾನು ಹೇಳೇ ಇಲ್ಲ. ಬೇಡ ಗುರು, ಬಿಟ್ಟಾಕು ಅಂತ. ಅದೇ ಹಿಂಗೆ ನೆನಪಾದಾಗ ಯಾವಾಗಾದರೂ ಒಂದೊಂದು ಮಾತುಗಳು ಅಂದಿರ್ತಾರಲ್ಲ, ಅದನ್ನು ನಾನು ನಿಮ್ಮ ಹತ್ರ ಹೇಳ್ಕೊತಾ ಇರ್ತೀನಿ ಅಷ್ಟೆ. ಇನ್ನೇನಿಲ್ಲ ಫ್ರೆಂಡ್ಸ್,
ವಾಯ್ಸು ಒಂದು ಸ್ವಲ್ಪ ಹೋದಂಗೆ ಆಗ್ತಾ ಐತೆ. ನಂಗೆ ಯಾವಾಗಲಾದ್ರೂ ಹಿಂಗೆ ಎಚ್ಚರ ಆಗ್ಬಿಡುತ್ತೆ. ಎಚ್ಚರ ಆದಾಗ ಈ ಥರ ಅದೇ ಹಳೆಯದನ್ನೇ ಯೋಚನೆ ಮಾಡೋದು ಜಾಸ್ತಿ. ನಮ್ಮ ಅಪ್ಪಾಜಿ ಎಚ್ಚರ ಆಯಿತು ಅನ್ನಿಸ್ತದೆ, ಕೆಮ್ತೈತೆ. ನಾನು ನೋಡಿದೆ ನನ್ನ ಥರನೇ ಇನ್ಸಿಡೆಂಟ್ ಆಗಿದೆ ಒಬ್ಬರ ಅಕ್ಕಂಗೆ. ಅವ್ರ ಹಸ್ಬೆಂಡು ಕೂಡ ಡೆತ್ ಆಗಿದ್ದಾರೆ. ಚಿಕ್ಕದೊಂದು ಗಂಡು ಮಗು. ಆ ಅಕ್ಕನೂ ಕೂಡ 3 ಗಂಟೆಗೆ ಎದ್ದಿದ್ದಾರೆ. ನಾನು ಹೆಂಗೆ ನೋಡಿದೆ ಅಂದರೆ 3 ಗಂಟೆಗೆ ಎದ್ದು ಫೇಸ್ಬುಕ್ಕಲ್ಲಿ ಅವರ ಮಗು, ಅವರ ಗಂಡ, ಅವ್ರ ಫ್ಯಾಮಿಲಿ ಫೋಟೋ ಇರೋದನ್ನು ವೀಡಿಯೋ ಹಾಕಿದ್ದಾರೆ. ನೋಡಿದ್ರೆ ನಮ್ಮಂಥ ಪರಿಸ್ಥಿತಿಲಿರೋರಿಗೆ ಕೆಲವೊಂದು ಸಲ ಮಧ್ಯರಾತ್ರಿ ಆದರೂ ನಿದ್ದೆ ಬರೋಲ್ಲ. ಫೋನ್ ನೋಡ್ತಾ ಕೂತಿರ್ತಾರೆ, ಹಳೆ ಫೋಟೋಸ್, ಹಳೆ ವೀಡಿಯೋಸ್ ನೋಡ್ತಾ ಇರ್ತಾರೆ. ತುಂಬ ನೆನಪಾದಾಗ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತಾರೆ. ನಾನು ಸ್ಟಾರ್ಟಿಂಗ್ ತುಂಬ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಇತ್ತೀಚೆಗೆ ನಂದು ಸ್ವಂತ ಇರೋದು ಯಾವುದು ಫೋಟೋಸ್ ಅಪ್ಲೋಡೇ ಮಾಡಿಲ್ಲ. ಆ್ಯಂಡ್ ನಾನು ಹಳೆ ಫೋಟೋಸ್ ನೋಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ನೋಡೋಕೆ ಹೋಗ್ಬಿಟ್ರೆ ಕಣ್ಣಲ್ಲಿ ಕಣ್ಣೀರು ಬಂದುಬಿಡ್ತವೆ, ಒಂಥರ ಮೂಡ್ ಅಪ್ಸೆಟ್ ಆಗೋಗ್ಬಿಡುತ್ತೆ ಅಂತ ನಾನು ಹಳೆ ಫೋಟೋಸ್ನೇ ನೋಡೋಕೆ ಹೋಗಲ್ಲ. ಆ್ಯಂಡ್ ಇತ್ತೀಚೆಗೆ ನನಗೆ ತೀರಾ ಕಡಿಮೆ ಆಗೋಗ್ಬಿಟ್ಟೈತೆ ಫೋಟೋಸ್ ತೆಗೆಯೋದು. ತುಂಬ ಜಾಸ್ತಿ ಫೋಟೋಸ್ ತೊಗೋತಾ ಇದೆ. ಇಲ್ಲ ಚೆನ್ನಾಗಿ ರೆಡಿ ಆದರೆ ಮಾತ್ರ ನಾನು ಫೋಟೋಸ್ ತೊಗೊಳ್ಳೋದು. ನನ್ನ ಗಂಟ ಹೋದ್ಮೇಲೆ ಹೆಂಗಾಯಿತು ಅಂದರೆ, ಒಂದು ನೈಫ್ ಪಾಲಿಷ್ನ ನಾನು 2 ವರ್ಷದಿಂದ ನೈಫ್ ಪಾಲಿಶ್ ಹಾಕಿಲ್ಲ, ಗೊತ್ತಾ? ಅಷ್ಟು ಚೆನ್ನಾಗಿ ರೆಡಿ ಆಗ್ತಿದ್ದೆ, ಅಷ್ಟು ಚೆನ್ನಾಗಿ ಇದು ಮಾಡ್ತಿದ್ದಳು. ಸಂತು ಹೋದ್ಮೇಲೆ ಏನೂ ಬೇಡ ಅನ್ನೋ ಲೆವೆಲ್ಗೆ ಆಗೋದು. ಈಗಲೂ ಕೂಡ ಸ್ಟೈಲ್ ಮಾಡ್ತೀನಿ, ಬಟ್ ಒಂದು ನೈಫ್ ಪಾಲಿಶ್ ಹಾಕ್ಕೊಳ್ಳಲ್ಲ. ನಮ್ಮ ಮನೆಯಲ್ಲೇ ನೈಫ್ ಪಾಲಿಶ್ ಐತೆ, ಆದರೂ ನನಗೇನೋ ಒಂಥರ ಮೂಡ್ ಸ್ವಿಂಗ್ಸು ಜಾಸ್ತಿ. ಹೋದ್ರಾಯ್ತು, ಹೋಗಿ ಬಂದು ಹೋದರೆ ಹೋಯ್ತು. ಫಾರ್ ಎಕ್ಸಾಂಪಲ್ ನನ್ನ ಹೇರ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನನ್ನ ಗಂಡ ಹೋದ್ಮೇಲೆ ನನ್ನ ಟೆನ್ಷನ್ನು, ಅನ್ಹೆಲ್ದಿ ಎಲ್ಲ ಸೇರಿಕೊಂಡು ನನ್ನ ಹೇರ್ ಫಾಲ್ ಎಷ್ಟಾಗ್ತಿತ್ತು ಅಂದರೆ ನಾನು ಕೇರೇ ಮಾಡಲಿಲ್ಲ. ಈಗ ಫುಲ್ ಎಲ್ಲ ಹೋದ್ಮೇಲೆ ಈಗ ಒಂದು 6 ತಿಂಗಳಿಂದ ಕೇರ್ ಮಾಡ್ತಾಯಿದ್ದೀನಿ. ಹಾಳಾಯಿತು, ಸುಮಾರಾಗಿ ಹೇರ್ ಫಾಲ್ ಕಡಿಮೆ ಆಗಿದೆ. ಹಾಗೆ ಈ ಥರ ಬದುಕೋಕ್ಕೆ ಯಾರೂ ಬಯಸಲ್ಲ. ಹಿಂಗೆ ನಿದ್ದೆಗೆ ಇಟ್ಕೊಂಡು ಮಧ್ಯರಾತ್ರಿ ಎಲ್ಲ ಹೊತ್ಕೊಂಡು ಹಳೆ ಫೋಟೋಸ್ ವೀಡಿಯೋಸ್ ನೋಡಿಕೊಂಡು ನಮಗೆ ನಮ್ಮ ಗಂಡ ಅನ್ನೋದಕ್ಕಿಂತ ರೈಟ್ಸು ಅವರಿಗೆ ಯಾರಿಗೋ ಒಬ್ರಿಗೆ ತಮ್ಮನೋ, ಯಾರಿಗೋ ಒಬ್ರಿಗೆ ಅಣ್ಣನೋ, ಯಾರ್ದೋ ಮಗನೋ ಅಥವಾ ಯಾರಿಗೋ ಮೈದನೋ ಅನ್ನೋ ರೈಟ್ಸೇ ಜಾಸ್ತಿ ಇರುತ್ತೆ. ನಮಗೆ ನಮ್ಮ ಗಂಡ ಅನ್ನೋ ರೈಟ್ಸು ಆ್ಯಕ್ಚುಲಿ ಇರಲ್ವೇನೋ. ಯಾಕಂದರೆ ನಾವು ಎಲ್ಲ ಸಂಬಂಧಗಳಾದ್ಮೇಲೆ ಬಂದಿರ್ತೀವಲ್ಲ ಹೆಂಡತಿ ಅಂತ. ಯಾರಿಗೋ ಮಗ ಆಗಿ, ಯಾರಿಗೋ ಅಣ್ಣ ಆಗಿ, ಯಾರಿಗೋ ತಮ್ಮ ಆಗಿ, ಯಾರಿಗೋ ಚಿಕ್ಕಪ್ಪನೋ ದೊಡ್ಡಪ್ಪನೋ ಮಾವನೋ ಇನ್ನೇನೋ ಮೈದನೋ ಭಾವನೋ ಇನ್ನೇನೋ ಆಗಿ ಲಾಸ್ಟಲ್ಲಿ ಆ ವ್ಯಕ್ತಿ ಮದುವೆ ಆದಾಗ ನಾನು ಹೆಂಡತಿ ಆಗ್ಬಿಡ್ತೀನಲ್ಲ, ನಾನು ಇನ್ನೊಬ್ಬರು ಹೆಂಡತಿ ಆಗ್ಬಿಡ್ತಾರಲ್ಲ, ಆಗ ಅವ್ರಿಗೆ ರೈಟ್ಸ್ ಇರಲ್ಲ. ಯಾಕಂದರೆ ಫಸ್ಟ್ ಆ ಸಂಬಂಧದಿಂದ ಬಂದಿರ್ತಾರಲ್ಲ, ಅವ್ರಿಗೆ ರೈಟ್ಸ್ ಇರುತ್ತೆ. ಅಂಥವರೆಲ್ಲ ಮಾತಾಡ್ತಾರೆ. ಏನು ಮಾಡ್ತೀರಾ? ನನಗೆ ಹೇಳ್ತಾರೆ, ನಿನ್ನ ಗಂಡನ ಹೆಸ್ರಲ್ಲಿ ನೀನು ಅನ್ನ ತಿಂತಾ ಇರೋದು ಅಲ್ವಾ? ನನ್ನ ಗಂಡ ಅಲ್ವಾ, ತಿಂದರೆ ಏನು ತಪ್ಪು, ಅನ್ನ ತಿಂದರೆ ಏನು ತಪ್ಪು? ಏನೋ ನನ್ನ ಗಂಡನ ಆಸ್ತಿ ತೊಗೊಂಡು ನನ್ನ ಗಂಡಂದು ಏನಾದ್ರು ಮಜಾ ಮಾಡ್ತಾಯಿದ್ರೆ ಅದು ಹೇಳ್ಬೋದು, ನಿನ್ನ ಗಂಡಂದ್ರಲ್ಲಿ ನೀನು ಬದುಕ್ತಾ ಇದ್ದೀಯ ಅಂತ. ನಾನು ಯಾರ ಋಣದಲ್ಲೂ ಬದುಕ್ತಾ ಇಲ್ವಲ್ಲ ಅಲ್ವಾ? ಮನೆಗೆ ಹೋಗ್ತೀನಿ, ಆದರೆ ಇರ್ತೀನಿ, ಇಲ್ಲ ಅಂದರೆ ಬರ್ತೀನಿ, ಅಷ್ಟು ಬಿಟ್ಟರೆ ನನಗೆ ಯಾವುದೇ ರೀತಿ ಯಾರಿಂದನೂ ಎಕ್ಸ್ಪೆಕ್ಟೇಷನ್ ಇಲ್ಲ. ಆ್ಯಂಡ್ ಯಾರ ಹಂಗಲೂ ಬದುಕ್ತಾ ಇಲ್ಲ. ಕೆಲಸ ಸಿಕ್ಕಿರೋದು ವಿಡೋ ಬೇಸಿಸ್ ಮೇಲೆ, ಹೌದು, ಬಟ್ ಎಜುಕೇಷನ್ ಇಲ್ಲ ಅಂದರೆ ಯಾರೂ ಕೊಡಲ್ಲ ಅಲ್ವಾ? 1+1 2 ಎರಡೂ ಇರಬೇಕು. ಎಜುಕೇಷನ್ನು ಇರಬೇಕು ಆ್ಯಂಡ್ ವಿಡೋ ಇರೋದ್ರಿಂದನೂ ಸಿಕ್ತು, ಎರಡೂ ಇತ್ತು ಅಲ್ವಾ? ಅದಕ್ಕೂ ಕೂಡ ಅಪ್ಲಿಕೇಶನ್ನ ಯಾರೂ ಹಾಕ್ಸಿಲ್ಲ ಗೈಸ್. ನಾನೇ ವಿಚಾರಿಸ್ಕೊಂಡು 2 ಸಲ ಅಪ್ಲಿಕೇಶನ್ ಹಾಕಿದ್ದೀನಿ. ಫಸ್ಟ್ ಅಪ್ಲಿಕೇಶನ್ ಹಾಕಿದ್ದು ಕ್ಯಾನ್ಸಲ್ ಆಯಿತು. ಮತ್ತು ಆವಾಗ ಗಂಗೂರಲ್ಲೇ ಇದ್ದೆ, ಗಂಗೂರಲ್ಲೇ ಹಾಕಿದ್ದೆ. 2ನೇ ಸಲ ಹಾಕೋಷ್ಟರಲ್ಲಿ ಜಗಳಗಳೆಲ್ಲ ಆಗಿ ನಾನು ಮುಂಡೂರಿಗೆ ಬಂದಿದ್ದೆ. ಆವಾಗ ಮುಂಡೂರಲ್ಲಿ ಇದ್ದಾಗ ಸಾಲಿಗ್ರಾಮಕ್ಕೆ ಹೋಗಿ ಹಾಕಿದ್ದು ಅಪ್ಲಿಕೇಶನ್. ನಾನು ಹಾಕಿರೋದು, ನಾನು ತಿರುಗಿರೋದು, ಏನೇನು ಕೇಳ್ತಾರೆ ಡಾಕ್ಯುಮೆಂಟ್ಸು, ಅದು ಇದು ಏನೇನು ಪ್ರೋಸೆಸ್ ಇರುತ್ತೆ ಅದ್ರ ರಿಲೇಟೆಡ್ಡು ನಾನು ಓಡಾಡಿರೋದು, ನಾನು ಕೆಲಸ ತೊಗೊಂಡಿರೋದು, ಇವತ್ತು ನಾನು ಕಷ್ಟಪಟ್ಟು ದುಡಿತಿರೋದು, ಸಂಬಳ ತೊಗೋತಾ ಇದ್ದೀನಿ. ಸಂಬಳಕ್ಕೆ ತಕ್ಕನಾಗಿ ಕೆಲವೊಂದು ನನ್ನ ಫ್ಯಾಮಿಲಿಗೆ ಏನೇನು ಬೇಕೋ ಅದನ್ನು ಮಾಡ್ತಾಯಿದ್ದೀನಿ. ಅದಕ್ಕೂ ಕೆಲವೊಬ್ರು ಏನು ಅಂದ್ಕೊಂಬಿಡ್ತಾರೆ, ಇವಳು ಗಂಡನ ಹತ್ರ ಕಿತ್ಕೊಂಡು ಮಡಿಕೊಂಬಿಟ್ಟಿಲ್ಲಲ್ಲ, ಆ ದುಡ್ಡಲ್ಲಿ ಮಜಾ ಮಾಡ್ತಾವಳೆ ಅನ್ಕೋತಾರೆ. ಬಟ್ ನಾವು ಒಂದೊಂದು ರೂಪಾಯಿಗೆ ಎಷ್ಟು ಕಷ್ಟಪಡ್ತಾಯಿದ್ದೀವಿ. ಇನ್ನೇನೊಂದು 2 ತಿಂಗಳು ಇಲ್ವಾ, ಆಲ್ರೆಡಿ ಕೆಲವೊಬ್ರು ಅಡ್ಮಿಷನ್ನೇ ಮಾಡಿಬಿಟ್ಟಿದ್ದಾರೆ. ನನ್ನ ಮಗಳನ್ನ UKG ಅಡ್ಮಿಷನ್ ಮಾಡಬೇಕು,
ದುಡ್ಡೆಲ್ಲಿಂದ ತರೋದು? ಎಷ್ಟು ಗೊತ್ತಾ, ಅಲ್ಲಿ ಬರ್ತಾ ಇದೆ ಅರ್ನಿಂಗ್ಸ್ ಬರ್ತಾ ಇದೆ, ನಾನು ಬರ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಅರ್ನಿಂಗ್ಸ್ ಹೇಗೆ ಬರ್ತಾ ಇದೆ ಅದೇ ರೀತಿ ಖರ್ಚಾಗೋಗ್ತಾ ಇದೆ. ಅದಕ್ಕೆ ನೆನೆಸ್ಕೊತಾ ಇದ್ದೀನಿ ಇವಾಗೇನೋ ಓಕೆ, ನೆಕ್ಸ್ಟ್ ಹೇಗೆ ಅಂತ. ಎಷ್ಟು ಯೋಚನೆ ಮಾಡಿದ್ರು ಅಷ್ಟೇ, ಎಷ್ಟೇ ಯೋಚನೆ ಮಾಡಿದ್ರು ಮತ್ತೆ ಅಲ್ಲಿಗೆ ಬಂದು ನಿಂತ್ಕೋತೀನಿ ನಾನು. ನನಗೆ ಹಾಳಾದವು ಕೆಲವೊಬ್ಬರು ಅಂದಿರೋದು, ಬೈದಿರೋದು, ಹಾಡಿ ಹೊಗಳಿರೋದೇ ನೆನಪಾಯ್ತದೆ ಫ್ರೆಂಡ್ಸ್. ಏನು ಮಾಡೋದು, ಫೋನಲ್ಲಿ ಬೇರೆ ಚಾರ್ಜ್ ಜಾಸ್ತಿ ಮಾತಾಡ್ಬಿಟ್ರೇನು. ಅದಕ್ಕೆ ಬೆಳಗ್ಗೆ ಸತಿ ಬೇಗ ಹೇಳ್ಬಾರ್ದು ಗೈಸ್. ಬೇಗ ಎದ್ದು ಏನಾದ್ರು ಇದ್ದು ಕೆಲಸ ಮಾಡಬೇಕು. ನಂತರ ಖಾಲಿ ಕೂತ್ಕೊಂಡ್ರೆ ಜಾಸ್ತಿ ಇವೇ ನೆನಪಾಗೋದು. ನಿಜ ತಾನೇ? ನಿಜ ಅನಿಸಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೇನಿಲ್ಲ, ಇದೇ ಇಷ್ಟೊಂದು 15 ನಿಮಿಷ ಆಗೋಯ್ತಲ್ಲ ಗುರು. ಇನ್ನು ಡೈಲಿ ವ್ಲಾಗ್ ಎಲ್ಗೆ ಹಾಕೋಣ? ಇದೇ 15-16 ನಿಮಿಷ ಆಗೋಗುತ್ತೆ. ಹಾಗಾಗಿ ಈ ವ್ಲಾಗ್ನ ಸಪ್ರೇಟ್ ಹಾಕ್ಬಿಡ್ತೀನಿ. ಬೇಜಾರಾದರೂ ಪರವಾಗಿಲ್ಲ. ಇದು ಇವಳು ಅಂತ ಕೂತ್ಕೊಂಡು ಮಾತಾಡ್ಬಿಟ್ಟು ವೀಡಿಯೋ ಮಾಡಿ ಹಾಕಿದ್ದಾಳೆ ಅನ್ಕೋಬೇಡಿ. ನಿಜವಾಗ್ಲೂ ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೇನಿಲ್ಲ ಫ್ರೆಂಡ್ಸ್, ಎಂಡ್ ಮಾಡಿಬಿಟ್ಟು ಈಗ ಹೋಗಿ ಮಲ್ಕೋತೀನಿ ಫೋನ್ ಚಾರ್ಜ್ ಹಾಕಿ ಒಂದು 6-6:30 ತನಕ. ಆಮೇಲಿಂದ ಇದು ಡ್ಯೂಟಿಗೆ ಹೋಗಬೇಕು. ನಾನು ಆಮೇಲೆ ಸಿಗ್ತೀನಿ ನಿಮಗೆ. ಓಕೆ, ಸೊ ನೀವು ಮಲ್ಕೋಬೇಡಿ, ಎದ್ದು ನನ್ನ ವೀಡಿಯೋ ನೋಡಿ ಕಾಫಿ ಟೀ ಕುಡ್ಕೊಂಡು ಇದನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಮನಸ್ಸಲ್ಲಿರೋದನ್ನ ಹೇಳ್ಕೊಂಡೆ. ಸೊ ನಿಮ್ಗೆ ಯಾರಿಗಾದ್ರೂ ಬೇಜಾರಾಗಿದ್ದರೆ ಸಾರಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.